ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಆಸ್ ಯು ಲೈಕ್ ಇಟ್. ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದ ಪ್ಲೇ ಆಗಿದೆ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕತೆ ಆರಂಭವಾಗುವುದು ಆರ್ಲ್ಯಾಂಡೋ ಎನ್ನುವ ಒಬ್ಬ ಹುಡುಗನ ಕಥೆಯೊಂದಿಗೆ. ಇವನು ಈ ಕಥೆಯ ಅಥವಾ ನಾಟಕದ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾನೆ ಆಸ್ ಅ ಪ್ರೊಟಗಾನಿಸ್ಟ್. ಆರ್ಲ್ಯಾಂಡೋ ತನ್ನ ಸೇವಕನಾದ ಆ್ಯಡಮ್ ಜೊತೆ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಅಳ್ತಾ ಇದ್ದ. ಯಾಕಂದರೆ ಆರ್ಲ್ಯಾಂಡೋನ ತಂದೆ ಸಾಯುವ ಮೊದಲು, ಮರಣ ಹೊಂದುವ ಮೊದಲು ಆತನ ಎಲ್ಲ ಪ್ರಾಪರ್ಟಿಯನ್ನು ದೊಡ್ಡ ಮಗನಾದ ಆಲಿವರ್ನ ಹೆಸರಿಗೆ ಬರೆದು ಸತ್ತಿದ್ದ. ಅದರೊಂದಿಗೆ ತಂದೆ, ನಿನ್ನ ಇಬ್ಬರು ಸಹೋದರರ ಕಡೆ ಗಮನ ಕೊಡು ಎಂದು ಆಲಿವರಿಗೆ ಹೇಳಿದ್ದ. ಆದರೆ ಆಲಿವರ್ ಇದನ್ನು ತುಂಬ ತಲೆಗೆ ತಗೊಳ್ಳುವುದಿಲ್ಲ. ಎರಡನೇ ತಮ್ಮನನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಾನೆ, ಆದರೆ ಆರ್ಲ್ಯಾಂಡೋನ ಕಡೆಗೆ ಯಾವುದೇ ಗಮನವನ್ನು ಹರಿಸೋದೇ ಇಲ್ಲ. ಆಲಿವರ್ ಡಿಸೈಡ್ ಮಾಡಿದ್ದ ಹೋಲ್ ಪ್ರಾಪರ್ಟಿಯಲ್ಲಿ 1 ಇಂಚನ್ನು ಕೂಡ ಆರ್ಲ್ಯಾಂಡೋಗೆ ಕೊಡೋದಿಲ್ಲ ಎಂದು. ಅವನಿಗೆ ಬೇಕಾದಂತಹ ಮೂಲಭೂತ ಶಿಕ್ಷಣವನ್ನು, ಮೂಲಭೂತ ರೆಸ್ಪೆಕ್ಟನ್ನು ಯಾವುದನ್ನು ಕೊಡಲಿಕ್ಕೆ ಆಲಿವರ್ ಸಿದ್ಧ ಇರಲಿಲ್ಲ. ಆರ್ಲ್ಯಾಂಡೋ ಇದರಿಂದ ತುಂಬ ಬೇಸರಗೊಂಡು ಆ್ಯಡಮ್ ಜೊತೆ ಈ ಅವಸ್ಥೆಯನ್ನೆಲ್ಲ ಹೇಳಿಕೊಂಡು ಅಳ್ತಾ ಇದ್ದ. ನನ್ನ ಅಣ್ಣನ ಪರಿಸ್ಥಿತಿ ತುಂಬಾ ಬದಲಾಗಿದೆ, ಅವನು ತುಂಬ ಕೆಟ್ಟ ವ್ಯಕ್ತಿಯಾಗಿ ವರ್ತಿಸ್ತಾ ಇದ್ದಾನೆ, ನನಗಿದನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಆ್ಯಡಮ್ ಹತ್ರ ಹೇಳಿ ತನ್ನ ಕಷ್ಟವನ್ನು ಹೇಳಿಕೊಳ್ತಾನೆ. ಅದೇ ಸಮಯಕ್ಕೆ ಆಲಿವರ್ ಅಲ್ಲಿಗೆ ಬರ್ತಾನೆ. ಒಬ್ಬ ಪೈಲ್ವಾನ್ ರೀತಿ ಇರುವ ರಸ್ಲರನ್ನು, ಚಾರ್ಲ್ಸ್ ಹೆಸರಿನ ರಸ್ಲರನ್ನು ಕರೆಸ್ತಾನೆ. ಚಾರ್ಲ್ಸ್ ಬಂದವನೇ ಆಲಿವರ್ ಜೊತೆ ಏನೋ ಮಾತನ್ನು ಹೇಳ್ತಾನೆ. ಚಾರ್ಲ್ಸ್ನ ಮಾತು ಹೀಗಿತ್ತು: ನೀವು ಯಾಕೆ ನಿಮ್ಮ ಸಹೋದರನ ಜೊತೆ ಗಲಾಟೆ ಮಾಡಿಕೊಳ್ತೀರಿ? ನನಗೆ ಹೇಳಿದರೆ ನನಗದು ಸ್ವಲ್ಪ ಸಮಯದ ಕೆಲಸ, ತಕ್ಷಣದಲ್ಲೇ ಅವನ ಸಾವನ್ನು ಮಾಡಿಬಿಡ್ತೇನೆ ಅಥವಾ ಅವನನ್ನು ಕೊಂದು ಬಿಡ್ತೇನೆ ಅಂತ ಚಾರ್ಲ್ಸ್ ಹೇಳ್ತಾನೆ. ಆ ಮಾತಿಗೆ ಆಲಿವರ್ ಹೇಳ್ತಾನೆ, ನನಗೆ ನನ್ನ ತಮ್ಮನ ಜೊತೆ ಜಗಳ ಮಾಡೋದು ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಅವನು ಪ್ರತಿ ಸಲವೂ ಅಂಥದ್ದೇ ಒಂದು ಪರಿಸ್ಥಿತಿಯನ್ನು ತಂದಿಡ್ತಾನೆ. ಚಾರ್ಲ್ಸ್ ಒಬ್ಬ ರಸ್ಲರ್ ಆಗಿರೋ ಕಾರಣ ಆರ್ಲ್ಯಾಂಡೋನ ಜೊತೆ ರಸ್ಲಿಂಗ್ ಮಾಡುವ ಯೋಚನೆಯನ್ನು ಮಾಡಿಕೊಳ್ತಾನೆ. ಮತ್ತು ಒಂದು ಚಾಲೆಂಜ್ ಮಾಡ್ತಾನೆ, ಏನಂದರೆ ನಾನು ಆರ್ಲ್ಯಾಂಡೋನ ಜೊತೆ ಜಗಳ ಮಾಡಿ, ಅಂದರೆ ರಸ್ಲಿಂಗ್ ಮಾಡಿ ಅವನು ನನ್ನನ್ನು ಸೋಲಿಸಿದರೆ ಜೀವನ ಪರ್ಯಂತ ನಾನು ಮುಂದೆ ರಸ್ಲಿಂಗ್ ಮಾಡೋದೇ ಇಲ್ಲ ಅಂತ ಚಾರ್ಲ್ಸ್ ಹೇಳ್ತಾನೆ. ಅಷ್ಟು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಆ್ಯಕ್ಟ್ 1 ಮುಗೀತದೆ. ಆ್ಯಕ್ಟ್ 1 ಭಾಗದಲ್ಲಿ ಅವನ ಸಹೋದರನ ವೈರತ್ವ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಹೋಗುವಂತಹದ್ದು ಈ ಕಥೆಯ ಮುಖ್ಯ ನಾಯಕಿ ರಾಸ್ಲಿನ್ನ ಕುರಿತಾಗಿ. ಈಕೆ ಒಬ್ಬಳು ಡ್ಯೂಕ್ನ ಮಗಳಾಗಿದ್ದಳು. ಈಗಲೂ ಆಕೆಯ ಚಿಕ್ಕಪ್ಪ ಡ್ಯೂಕ್ ಫೆಡ್ರಿಕ್ ರಾಜನಾಗಿದ್ದ. ಡ್ಯೂಕ್ ಫೆಡ್ರಿಕ್ ರಸ್ಲಿನ್ನ ತಂದೆಯನ್ನು ಆ ದೇಶದಿಂದ ಹೊರಗೆ ಓಡಿಸಿದ್ದ. ನಿಜವಾಗಿಯೂ ಆ ಸಿಂಹಾಸನದ ನಿಜ ಅಧಿಕಾರಿ ಅಥವಾ ವಾರಸ್ದಾರ ರಾಸ್ಲಿನ್ನ ತಂದೆಯಾಗಿದ್ದ. ಈ ಡ್ಯೂಕ್ ಫ್ರೆಡ್ರಿಕ್ನ ಮಗಳು ಸೀಲಿಯಾ ಮತ್ತು ರಾಸ್ಲಿನ್ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ರಾಸ್ಲಿನ್ ಮತ್ತು ಸೀಲಿಯಾ ಒಬ್ಬರು ಇನ್ನೊಬ್ಬರನ್ನ ತುಂಬ ಇಷ್ಟಪಡ್ತಾ ಇದ್ರು. ತಮ್ಮ ಆಪತ್ತಿನ ಸಂದರ್ಭದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಹಾಯಕರಾಗಿ ನಿಲ್ತಾ ಇದ್ರು. ಸೀಲಿಯಾನಿಗೂ ಗೊತ್ತಿತ್ತು ಈ ಸಿಂಹಾಸನದ ಮೇಲೆ ಮೊದಲನೇ ಅಧಿಕಾರ ಇರುವಂತಹದ್ದು ರಾಸ್ಲಿನ್ನ ತಂದೆಯದೇ ಎಂದು. ನನ್ನ ತಂದೆ ಡ್ಯೂಕ್ ಫೆಡ್ರಿಕ್ ತಪ್ಪು ಮಾಡಿದ್ದಾನೆ ಅಂತ ಆಕೆಗೆ ಅನಿಸಿತ್ತು. ಇಬ್ಬರು ಕಸಿನ್ಗಳು ಸಮಯ ಸಿಕ್ಕಾಗಲೆಲ್ಲ ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ನೌಕರ್ ಬರ್ತಾನೆ. ಅವನ ಹೆಸರು ಟಚ್ ಸ್ಟೋನ್. ಅವನು ಬಂದು ಸೀಲಿಯಾರ್ ಜೊತೆ ಹೇಳ್ತಾನೆ, ನಿಮ್ಮ ತಂದೆ ನಿಮ್ಮನ್ನು ಕರೀತಾ ಇದ್ದಾರೆ ಎಂದು. ಇಬ್ಬರು ಸಹೋದರಿಯರಿಗೆ ಗೊತ್ತಾಯಿತು ಆ ದಿನ ಬಹಳ ಇಂಪಾರ್ಟೆಂಟ್ ಆಗಿರೋ ರಸ್ಲಿಂಗ್ ಮ್ಯಾಚ್ ಇದೆ ಎಂದು. ರಸ್ಲರ್ ಚಾರ್ಲ್ಸ್ ಮತ್ತು ಒಬ್ಬ ನವಯುವಕ ಆರ್ಲ್ಯಾಂಡೋನ ಮಧ್ಯೆ. ರೋಸ್ಲೆನ್ ಮತ್ತು ಸೀಲಿಯಾ ಇಬ್ಬರು ನೋಡ್ತಾರೆ, ಆರ್ಲ್ಯಾಂಡೋ ಚಾರ್ಲ್ಸ್ನ ಎದುರು ತುಂಬಾ ಸಣ್ಣದಾಗಿ ಕಾಣ್ತಾ ಇದ್ದ. ಅವನು ಖಂಡಿತ ಚಾರ್ಲ್ಸನ್ನು ಸೋಲಿಸೋದು ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಆರ್ಲ್ಯಾಂಡೋನ ಜೊತೆ ಇರುವ ವಿಷಯವನ್ನು ಕೂಡ ಅವರು ಹೇಳ್ತಾರೆ. ಚಾರ್ಲ್ಸ್ ತುಂಬಾ ಪೈಲ್ವನಾಗಿದ್ದಾನೆ, ತುಂಬ ಬಲಶಾಲಿಯಾಗಿದ್ದಾನೆ, ನೀನು ಅವನ ಎದುರು ಏನೂ ಅಲ್ಲ, ದಯಮಾಡಿ ರಸ್ಲಿಂಗ್ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ಆರ್ಲ್ಯಾಂಡೋ ಅದಕ್ಕೆ ಒಪ್ಪಿಕೊಳ್ಳದೆ ಅವನು ರಸ್ಲಿಂಗ್ ಪ್ಲೇಸಿಗೆ ಹೋಗೇ ಬಿಡ್ತಾನೆ. ಆಶ್ಚರ್ಯಚಕಿತ ಆಗೋ ವಿಷಯ ಏನಂದರೆ ಆರ್ಲ್ಯಾಂಡೋ ಅಷ್ಟು ಸಣ್ಣಗಿದ್ದರೂ ಚಾರ್ಲ್ಸನ್ನು ಆ ರಸ್ಲಿಂಗಲ್ಲಿ ಸೋಲಿಸಿಯೇ ಬಿಡ್ತಾನೆ. ಡ್ಯೂಕ್ ಫೆಡ್ರಿಕ್ಕಿಗೆ ಆ ವಿಷಯವನ್ನು ನೋಡಿ ತುಂಬಾ ಖುಷಿಯಾಗ್ತದೆ. ಈ ಹುಡುಗ ಯಾರು ಚಾರ್ಲ್ಸನ್ನು ಸೋಲಿಸಿದವ ಅಂತ ಕೇಳ್ತಾನೆ. ಆಗ ಆರ್ಲ್ಯಾಂಡೋ ಹೇಳ್ತಾನೆ, ನಾನು ಸರ್ ರಾಲೆಂಡ್ ಡಿಬಾಯ್ಕ ಮಗ ಅಂತ ಹೇಳ್ತಾನೆ. ರಾಸ್ಲೆಂಡ್ ಮತ್ತು ಸೀಲಿಯಾ ಈ ಆರ್ಲ್ಯಾಂಡೋಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ರೋಸ್ಲಿನ್ ತನ್ನ ಕುತ್ತಿಗೆಯಲ್ಲಿದ್ದ ಒಂದು ಸರವನ್ನು ತೆಗೆದು ಆರ್ಲ್ಯಾಂಡೋಗೆ ಕೊಡ್ತಾಳೆ. ಇದು ಒಂದು ರೆಸ್ಪೆಕ್ಟ್ ಕೊಡುವ ರೀತಿಯಾಗಿತ್ತು ಆ ದೇಶದ್ದು. ಅವರಿಬ್ಬರು ಆ ಜಾಗದಿಂದ ಹೊರಟು ಹೋಗ್ತಾರೆ. ಈ 2ನೇ ಆ್ಯಕ್ಟ್ ಕೂಡ ಕೊನೆಗೊಳ್ತದೆ.
ಮೂರನೇ ಆ್ಯಕ್ಟ್ ಆರಂಭವಾಯಿತು. ರೋಸ್ಲಿನ್ ಮತ್ತು ಸೀಲಿಯಾ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಈಗ ಸೀಲಿಯಾ ರಾಸ್ಲಿನನ್ನು ಗಮನಿಸ್ತಾಳೆ ಏನಂದರೆ ರಾಸ್ಲಿನ್ಗೆ ಆರ್ಲ್ಯಾಂಡೋನ ಮೇಲೆ ಇಷ್ಟ ಇದೆ ಅನ್ನೋದು. ರಾಸ್ಲಿನ್ ಒಂದು ಮಾತು ಹೇಳ್ತಾಳೆ ಇಲ್ಲಿ ಏನಂದರೆ, ನನಗೆ ನನ್ನ ತಂದೆಯ ಕುರಿತು ಎಷ್ಟು ಭಯವಿದೆಯೋ ಅದೇ ರೀತಿ ನನಗೆ ಹುಟ್ಟುವ ಮಗನ ಕುರಿತು ಅಷ್ಟೇ ಭಯ ಇದೆ ಎಂದು ಹೇಳುತ್ತಾಳೆ. ಅಂದರೆ ಆಕೆ ಮನಸ್ಸಲ್ಲೇ ಆರ್ಲ್ಯಾಂಡೋನ ತನ್ನ ಗಂಡ ಎಂದು ಡಿಸೈಡ್ ಮಾಡಿದ್ದಳು. ಅವರಿಬ್ಬರು ಹಾಸ್ಯಾಸ್ಪದವಾಗಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಡ್ಯೂಕ್ ಫೆಡ್ರಿಕ್ ಬರ್ತಾನೆ. ಕೋಪದಿಂದ ರಾಸ್ಲ್ಯಾಂಡ್ ಹತ್ರ ನೀನು ಇಲ್ಲಿಂದ ಹೊರಟು ಹೋಗು ಅಂತ ಆದೇಶ ಮಾಡ್ತಾನೆ. ನೀನು ಇಲ್ಲಿಂದ ಹೊರಟು ಹೋಗದೇ ಇದ್ದರೆ ನಿಮಗೆ ಸರಿಯಾಗಿ ಬಾರಿಸ್ತೇನೆ ಅಂತ ಕೋಪದಿಂದ ಕಿರ್ಚಾಡ್ತಾನೆ. ರಾಸ್ಲಿನ್ಗೆ ನಾನು ಮಾಡಿದ ತಪ್ಪೇನು ಅಂತ ಗೊತ್ತಾಗದೆ, ಚಿಕ್ಕಪ್ಪ ನಾನು ಮಾಡಿದ ತಪ್ಪಾದರೂ ಏನು ಅಂತ ಕೇಳ್ತಾಳೆ. ನೀನು ನಿನ್ನ ತಂದೆಯ ಮಗಳು ಅನ್ನೋದೇ ನಿನ್ನ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಅಷ್ಟು ಮಾತಾಡಿ ಡ್ಯೂಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀಲಿಯಾ ಮತ್ತು ರಾಸ್ಲಿನ್ ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಸೀಲಿಯಾ ರಾಸ್ಲಿನ್ ಹತ್ರ ಹೇಳ್ತಾಳೆ, ನೀನು ಇಲ್ಲಿಂದ ಹೊರಟು ಹೋದರೆ ನಾನು ನಿನ್ನ ಜೊತೆ ಬರ್ತೇನೆ, ಯಾಕಂದರೆ ನನಗೆ ನಿನ್ನನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಈ ಇಬ್ಬರು ತಮ್ಮ ವೇಷ ಬದಲಿಸಿ ಆ್ಯಡಮ್ನ ಕಾಡಿಗೆ ಹೋಗ್ತಾರೆ. ರಾಸ್ಲಿನ್ ತುಂಬ ಹೈಟ್ ಇದ್ದ ಹುಡುಗಿಯಾದ ಕಾರಣ ಹುಡುಗನ ವೇಷದಲ್ಲಿದ್ದಳು. ತನ್ನ ಹೆಸರನ್ನು ಗ್ಯಾನಿಮೇಡ್ ಎಂದು ಇಟ್ಟುಕೊಳ್ಳುತ್ತಾಳೆ. ಗ್ಯಾನಿಮೇಡ್ ಟ್ರಾಜನ್ ವಾರಲ್ಲಿ ಇದ್ದಂತಹ ಒಬ್ಬ ಹೀರೋ. ಹೋಮರ್ ಬರೆದ ಈಲಿಯಡ್ ಕೃತಿಯಲ್ಲಿ ಈ ಟ್ರಾಜನ್ ವಾರ್ನ ಉಲ್ಲೇಖವಿದೆ. ಸೀಲಿಯಾ ತನ್ನ ಹೆಸರನ್ನು ಎಲೀನಾ ಅಂತ ಇಟ್ಕೊಳ್ತಾಳೆ. ಇಬ್ಬರು ಹುಡುಗಿಯರು ತಮ್ಮ ನೌಕರನಾದ ಟಚಸ್ಟೋನನ್ನು ಕರ್ಕೊಂಡು ಆ ಪ್ರದೇಶವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗ್ತಾರೆ. ಇಲ್ಲಿಗೆ ಆ್ಯಕ್ಟ್ 1 ಕೊನೆಗೊಳ್ತದೆ. ಇದರ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.